ಮದುವೆ ಆಗಿ 6 ಮಂತ್ಸ್ ಆಯಿತು ಇವತ್ತಿಗೆ. ಇವಳು ಲೋಕಲ್ ಥಿಯೇಟ್ರ್ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ, ಅನುಭವ ಆಯಿತು ಫಸ್ಟ್ ಟೈಮ್. ಹಳ್ಳಿ ವೈಬ್ಸ್ ಬರಬೇಕಂದ್ರೆ ಇಲ್ಲಿ ಬಂದ್ಬಿಡ್ಬೇಕು. ತುಂಬ ಮಾಡಿದ್ದೀನಿ, ಜಾಸ್ತಿ ಅದಕ್ಕೆ ಪಾಪ ತೊಳಿಯಕ್ಕೆ ಬಂದಿದ್ದೀನಿ ನಾನು. ದೊಡ್ಡವ್ರ ಮತ್ತು ನಿಜವಾಗ್ಲೂ ಕೇಳಬೇಕು. ನನ್ನ ಕಾಲೇಜ್ ಇಂಟರ್ನಲ್ಸ್ ಇರಬೇಕಾದ್ರೆ ಓದ್ಕೊಳಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇತ್ತು. ನೋಡಿ ರಕ್ಷಿತಾ ಹೋಗ್ತಾಳೆ. ಫಸ್ಟ್ ಲಾಂಗ್ ಡ್ರೈವ್ ನಾವು ಲವ್ ಮಾಡಿ, ನಾವು ಯಾವುದೇ ಪೇಯ್ಡ್ ಪ್ರಮೋಷನ್ನು ಅಥವಾ ಫುಡ್ ವ್ಲಾಗಿಂಗ್ ಮಾಡ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಕ್ಷಿತಾ. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ ನಮ್ಮದು ಇವತ್ತು ಸ್ವಲ್ಪ ಸಂಡೇ ಆಗಿರೋದ್ರಿಂದ ಅಲ್ಲಿ ನಿಧಾನಕ್ಕೆ ಎದ್ವಿ. 11 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ನಾಷ್ಟ ಮಾಡಿಕೊಂಡು ನಮ್ದು ಯಾವುದಾದ್ರೂ ಫೇವ್ರೆಟ್ ಸ್ಪಾಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ಹೋಗಿ ಮೆಮೊರೀಸ್ ರಿಕಾಲ್ ಮಾಡೋಣ ಅಂತ ಇದ್ದೀವಿ. ಹೆಲ್ಮೆಟ್ ಬೇರೆ ಹಾಕಿಲ್ಲ ನಾನು. ಆದರೆ ಫಸ್ಟ್ ಇಲ್ಲಿ ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಹಾಲಕ್ಷ್ಮಿ ಹೋಟೆಲಲ್ಲಿ ಬೆಣ್ಣೆ ದೋಸೆ ಮಸ್ತಾಗಿ ಮಾಡ್ತಾರೆ. ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು, ಯಾರು ಬೈಕೊಂಬಿಡ್ರಿ. ಲಾಸ್ಟ್ ಬ್ಲಾಗಲ್ಲಿ ಹೆಲ್ಮೆಟ್ ಹಾಕಿ ಅಂತ ಅಷ್ಟೊಂದು ಹೇಳಿದ್ದೀರ. ಅಲ್ಲಿ ಮಹಾಲಕ್ಷ್ಮಿ ಹೋಟೆಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ವರ್ಷದಿಂದ ಮಾಡ್ತಾ ಇದ್ದಾರೆ. ನಮ್ಮದು ಸಂಡೇ ಆದರೆ ರುಟೀನ್ ಇತ್ತು ಅದು. ಆಮೇಲೆ ಜಿಮ್ಗೆಲ್ಲ ಜಾಯಿನ್ ಆದಮೇಲೆ ಬಿಟ್ಬಿಟ್ವಿ. ಸ್ವಲ್ಪ ಟ್ರೈನರ್ ಬೈತಾರೆ ಮುಖಕ್ಕೆ ಒರೆಸ್ಕೊಳ್ಳಂಗೆ ಅಂತ. ಇದು ನಮಗೂ ರೆಗ್ಯುಲರ್ ಅಡ್ಡ ಆಗಿತ್ತು. ಮುಂಚೆ 2 ಇಯರ್ಸ್ ಕಂಟಿನ್ಯೂಸ್ ಎವ್ರಿ ಸಂಡೇಸ್ ತಿಂತಿದ್ವಿ. ನೋಡಿ ದೋಸೆ ಕ್ರಿಸ್ಪಿಯಾಗಿದೆ, ಆದರೆ ಟೇಸ್ಟ್ ಮಾತ್ರ ಯಾವತ್ತೂ ಬೇಜಾರು ಅನಿಸಿಲ್ಲ. ಯಾಕಂದರೆ ಇಲ್ಲಿ ಬೆಣ್ಣೆ ಆಗಿರ್ಬೋದು, ಉಪ್ಪು ಖಾರ ಆಗಿರ್ಬೋದು, ಎಲ್ಲ ಪರ್ಫೆಕ್ಟಾಗಿ ಹಾಕ್ತಾರೆ. ಯಾವ್ಯಾವ್ದು ಅಂದೆಲ್ಲ ಮುಗೀತು. ನಾವೆಲ್ಲದರಲ್ಲೂ ಫಾಸ್ಟು. ನಮ್ಮ ಹೆಂಡ್ತಿನ ತಿಂತಾನೆ ಅವಳೆ. ಬರ್ತಾ ಇರ್ಬೋದು ಹೋಟ್ಲಿದೆ. ಕೆಂಡದ ಒಲೆ ಮೇಲೆ ಹಾಕೋದು ದೋಸೆ, ಯಾವುದೇ ಸ್ಟವ್ ಮೇಲೆಲ್ಲ ಹಾಕಲ್ಲ. ದೋಸೆ ಹಿಟ್ಟು ಮಾತ್ರ ಮಸ್ತಾಗಿ ಹಾಕ್ತಾರೆ. ಟೇಸ್ಟು ಹಂಗೆ ಇರುತ್ತೆ. ಒಂದು ಸತಿ ಬನ್ನಿ, ಟ್ರೈ ಮಾಡಿ. ನಾವು ಯಾವುದೇ ಪೇಯ್ಡ್ ಪ್ರಮೋಷನ್ನು ಅಥವಾ ಫುಡ್ ವ್ಲಾಗಿಂಗ್ ಮಾಡ್ತಾ ಇಲ್ಲ, ಜೆನ್ಯೂನ್ ರಿವ್ಯೂ ಇದು. ನಾವು ಅಷ್ಟು ವರ್ಷದಿಂದ ಬರ್ತಾಯಿದ್ದೀವಿ, ಆಲ್ಮೋಸ್ಟ್ 7-8 ಇಯರ್ಸಿಂದ ಬರ್ತಾಯಿದ್ದೀವಿ ಇಲ್ಲಿ. ಸೊ ಅಷ್ಟು ವರ್ಷದಿಂದ ಇಲ್ಲೇ ತಿಂತಾ ಇದ್ದೀವಿ. ಸೊ ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಒಂದು ಟೆಂಪಲ್ ಹೋಗ್ತಾ ಇದ್ವಿ, ಅಲ್ಲಿ ಹೋಗಬೇಕಿತ್ತು. ಸೊ ಲೇಟಾಗಿ ಇದ್ದಿದ್ದರಿಂದ ಮುಚ್ಚಿಬಿಟ್ಟಿದ್ರು ಟೆಂಪಲ್ಲು. ಸೊ ನಾವು ಫಸ್ಟ್ ಲಾಂಗ್ ಡ್ರೈವ್ ನಾವು ಲವ್ ಮಾಡಿ, ಲೈಕ್ ನಾವು ಕಮಿಟ್ ಆಗಿ 1 ಮಂತ್ಗೇನು ಫಸ್ಟ್ ನಾವು ಮೀಟ್ ಮಾಡಿದ್ದು. ಕಮಿಟ್ ಆಗಿ 1 ಮಂತ್ ಆದಮೇಲೆ ಮೀಟ್ ಮಾಡಿದ್ದು. ಫಸ್ಟ್ ಔಟಿಂಗ್ ಅಂತ ಬಂದಿದ್ದು ಇಲ್ಲಿಗೆ. ನಾನು ತೋರಿಸ್ತೀನಿ. ಅದು ಒಂದು ಟೆಂಪಲ್ಲೇ, ಬಟ್ ಆ ಟೆಂಪಲ್ಲು ಮುಚ್ಚಿಬಿಟ್ಟಿರ್ತಾರೆ ಇಷ್ಟೊತ್ತಿಗೆ. 3 ಗಂಟೆ ಆಗಿದೆ. ಸೊ ಅಲ್ಲಿ ಪ್ಲೇಸ್ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ ರಕ್ಷಿತಾ ಹೋಗ್ತಾಳೆ. ಸಿಬ್ಲಿಂಗು ಸಿಬ್ಲಿಂಗು 2 ಕತ್ತೆ ನೋಡಿದ್ರೆ ಅದೃಷ್ಟ ಆಗ್ತೈತೆ. ಹಂಗೆ ನೋಡ್ಬಿಟ್ಟೆ. ನಾನು ದಿನ ನೋಡ್ತೀನಿ, ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ಇವತ್ತು 2 ನೋಡಿದ್ದೀನಿ ಅವ್ರ ಸಿಬ್ಲಿಂಗ್ಸ್. ಇದೇ ದೇವಸ್ಥಾನ ಆದಿಶಕ್ತಿ ಮದನ ಘಟ್ಟಮ್ಮ ದೇವಿಯ ಸುಕ್ಷೇತ್ರ ಅಂತ. ಹೀಗೆ ಈ ಬೋರ್ಡೆಲ್ಲ ಇರಲಿಲ್ಲ ಫಸ್ಟು. ಈ ರೋಡೆಲ್ಲ ಎಷ್ಟು ಮಸ್ತಾಗಿದೆ ಅಂದರೆ ನಾನು ಇಲ್ಲೇ ಚಿಕ್ಕ ಮನೆ ಮಾಡ್ಕೊಂಡು ಮಸ್ತಾಗಿ ಇದ್ಬಿಡ್ಬೋದು ಅನ್ನಿಸ್ತಾ ಇದೆ. ಎಷ್ಟೊಂದು ಸೀರಿಯಲ್ಗಳಲ್ಲಿ ಬಂದಿರುತ್ತೆ ಈ ಟೆಂಪಲ್. ಆ್ಯಕ್ಚುಲಿ ಇದೇ ದೇವಸ್ಥಾನ. ನನಗೆ ಹೆಂಗೆ ಗೊತ್ತು ಅಂದರೆ ಈ ದೇವಸ್ಥಾನ ನನ್ನ ಕಾಲೇಜ್ ಇಂಟರ್ನಲ್ಸ್ ಇರಬೇಕಾದ್ರೆ ಓದ್ಕೊಳಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಾಯಿದ್ವಿ. ಹೊರಗಡೆ ತೋರಿಸ್ತೀನಿ. ಆರಾಮಾಗಿ ಕೂತ್ಕೊಂಡು ಇಲ್ಲೇ ತಿನ್ಕೊಂಡು ಇಂಟರ್ನಲ್ಸ್ ಬರೆಯೋಕೆ ಹೋಗ್ತಾಯಿದ್ವಿ ನಾವು ಅವಾಗ. ಸೊ ಈ ಪ್ಲೇಸಿಗೆ ನಾನು ಒಂದು 2-3 ಟೈಮ್ಸ್ ಬಂದಿದ್ದೀನಿ ಅಷ್ಟೇ. ಬಂದಾಗೆಲ್ಲ ಈ ಥರ ಮಧ್ಯಾಹ್ನನೇ ಕರ್ಕೊಬರ್ತೀನಿ. ದೇವಸ್ಥಾನ ಅಂತೂ ನೋಡಿಲ್ಲ ಇವತ್ತರೆಗೂ ನಾನು. ಸಂಡೇಸೇ ಬರೋದು ನಾವು ಆಚೆ ಬಂದರೆ. ಈ ಥರ ಸಂಡೇಸ್ ಅಣ್ಣವರು ಎದ್ದೋಳೋದು ತುಂಬ ಲೇಟು. 10:30-11 ಗಂಟೆಗೆ ಎದ್ದೊಳ್ತಾರೆ. ಅವಾಗ ದೇವಸ್ಥಾನ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. ಯಾವುದಪ್ಪ ಇದು ದೇವಸ್ಥಾನ ಎಲ್ಲಿರೋದು ಅಂತ ಅಂದರೆ, ಇಲ್ಲೇ ಸುಂಕದಕಟ್ಟೆ ಈಸ್ಟ್ ವೆಸ್ಟ್ ಕಾಲೇಜಿಂದ ಒಂದು 2 ಕಿಲೋಮೀಟ್ರ್ ಇರೋದು. ನಾನು ಓದಿದ್ದು ಅದೇ ಕಾಲೇಜು. ನಾವು ನಮ್ಮ ಲವ್ ಎರಾದಲ್ಲಿ ಇರುವಾಗ ನಾವೆಲ್ಲ ಫ್ಯಾನ್ಸಿ ರೆಸ್ಟೋರೆಂಟ್ಸು, ಫ್ಯಾನ್ಸಿ ಕೆಫೆ ಆ ಥರ ಎಲ್ಲ ಹೋಗ್ತಾ ಇರಲಿಲ್ಲ ಜಾಸ್ತಿ. ಲಾಂಗ್ ಡ್ರೈವ್ ಎಲ್ಲ ಇಲ್ಲ, ಜಾಸ್ತಿ ಸುತ್ತಾಡಿದ್ದೇ ಇಲ್ಲ ನಾವು. ಬಂದರೆ ಈ ಥರ 1-2-3 ಸತಿ ಬಂದಿದ್ದೀವಿ ಅಷ್ಟೇ ಇಲ್ಲಿಗೆ. ಈ ಥರ ಬರ್ತಾಯಿದ್ವಿ, ಕುತ್ಕೊತಾ ಇದ್ವಿ. ಆಮೇಲೆ
ಬೇರೆ ಅಲ್ಲೇ ಮನೆ ಹತ್ರ ಯಾವುದಾದ್ರೂ ತಿನ್ನೋಕ್ಕೊಂದೆರಡು ಪ್ಲೇಸಸ್ ಇತ್ತು, ಅಲ್ಲಿ ಹೋಗ್ತಾ ಇದ್ವಿ ಅಷ್ಟೇ. ಮದುವೆ ಆದಮೇಲೆ ಸ್ವಲ್ಪ ನಾವು ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ನಾವು ಸ್ವಲ್ಪ ಮನೇಲಿ ನಮ್ಮ ಮನೇಲಿ ಬಿಡ್ತಾ ಇರಲಿಲ್ಲ, ನಮ್ಮ ಮನೇಲಿ ಫುಲ್ ಲಾಕ್ ನಾನು. ಸೊ ನಾನೆಲ್ಲೂ ಆಚೆ ಹೋಗ್ತಾ ಇರಲಿಲ್ಲ. ಆ ಥರ ಮಾಡಿದ್ದೆ ಒಳ್ಳೇದು ಅನಿಸುತ್ತೆ. ನಾವು ಆ ಥರ ಸುತ್ತಾಡಿದೆ, ಜಾಸ್ತಿ ಶೋಕಿ ಮಾಡದೆ ಇದ್ದಿದ್ದಕ್ಕೆ ಇವತ್ತು ಮದುವೆ ಆಗಿ ಇಲ್ಲಿ ಕೂತಿದ್ದೀವಿ. ತಟ್ಟೆ ಒಂದು ಬ್ಯಾಲೆನ್ಸ್ ಏನಕ್ಕೆ ದೇವಸ್ಥಾನ ಮುಂದೆ ಕುಂತಿದ್ದೀನಿ. ನಾಯಿ ದೊಡ್ಡವ್ರು ಏನು ಮಾಡಿದ್ರು ಒಳ್ಳೇದಕ್ಕೆ ಅಂತಾರೆ. ದೊಡ್ಡವ್ರು ಮತ್ತು ನಿಜವಾಗ್ಲೂ ಕೇಳಬೇಕು. ಆಮೇಲೆ ಇನ್ನೇನು ಸಮಾಚಾರ? ಇವತ್ತು ಆ್ಯನಿವರ್ಸರಿ, ನೋಡೋಣ ನನ್ನ ಹೆಂಡತಿ ಏನು ಗಿಫ್ಟ್ ಕೊಡಿಸ್ತಾನೆ. ಇವತ್ತು ಆ್ಯನಿವರ್ಸರಿ, ನೋಡೋಣ ನನ್ನ ಗಂಡ ಇವತ್ತು ಏನು ಗಿಫ್ಟ್ ಕೊಡಿಸ್ತಾನೆ. ನಾನೇ ನಿಂಗೆ ಗಿಫ್ಟು. ನಾನು ನಿಂಗೆ ಗಿಫ್ಟು. ನನ್ನ ಪಡೆಯೋಕ್ಕೆ 100 ಜನ್ಮದ ಪುಣ್ಯ ಮಾಡಿರ್ಬೇಕು. ಆ 100 ಜನ್ಮದ ಪುಣ್ಯ ಸೈಡ್ಗಿಡು. ಯಾವುದೋ ಒಂದು ಜನ್ಮದಲ್ಲಿ ಪಾಪ ಮಾಡಿದ್ದೀನಿ, ಅದಕ್ಕೆ ನೀನು ಸಿಕ್ಕಿದ್ಯಾ ನನಗೆ. ನಾನು ಹಂಗಂದ್ರೆ ತುಂಬ ಮಾಡಿದ್ದೀನಿ, ಜಾಸ್ತಿ ಅದಕ್ಕೆ ಪಾಪ ತೊಳಿಯೋಕ್ಕೆ ಬಂದಿದ್ದೀನಿ ನಾನು. ಸೊ ಇಬ್ರಿಗೂ ಕೋಲ್ಡ್ ಆಗಿಬಿಟ್ಟಿದೆ ಮಸ್ತಾಗಿ. ಹೇಳ್ಕೊಂಡು ಆಲ್ರೆಡಿ ತಲೆಗೆ ಏರ್ತಾ ಇದೆ ತಲೆನೋವು. ನೆನ್ನೆ ಮೂವಿಗೆ ಹೋಗಿದ್ವಿ ಭೀಮಾಗೆ. ಮೂವಿ ಮಾತ್ರ ಮಸ್ತಾಗಿತ್ತು. ಫಸ್ಟ್ ಹಾಫ್ ಏನಪ್ಪ ಹೆಂಗಿದೆ ಅಂದ್ಕೊಂಡೆ, ಬಿಕಾಸ್ ನಾನು ಬರೀ ಫ್ಯಾಮಿಲಿ ಮೂವೀಸ್ ಅದು ಇದು ಹೋಗ್ತಾ ಇದ್ದಿದ್ದು ಥಿಯೇಟ್ರಿಗೆ. ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗಿನ ಹುಡುಗರೆಲ್ಲ ನೋಡಬೇಕದು. ಹುಡುಗಿರು ಕೂಡ, ನಾನಂತೂ ಆ ಮೂವಿನಲ್ಲಿ ಹುಡುಗಿರನ್ನ ನೋಡಿ ನಮಸ್ಕಾರ ಮಾಡಿಬಿಡೋಷ್ಟು ಇತ್ತು. ನಾನು ನೋಡಿದೆ ಹುಡುಗಿರನ್ನ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಆ್ಯಕ್ಚುಲಿ. ಆ ಥಿಯೇಟ್ರಿಗೆ ಹೋಗಿದ್ವಿ. ಯಾವಾಗಲೂ ನಾವು PVRಗೆ ಹೋಗ್ತಾ ಇದ್ವಿ. ಥಿಯೇಟ್ರಿಗೆ ಹೋಗಿದ್ದ ಕಾರಣ ಎಲ್ಲರೂ ಫುಲ್ ವಿಸಲ್ಲು, ಚಪ್ಪಾಳೆ, ಕಿಚ್ಚಾಟ. ಅದ್ರ ಜೊತೆಗೆ ನೆನೆ ಸೌಂಡ್ ಸಿಸ್ಟಮ್ ಏನೋ ಪ್ರಾಬ್ಲಮ್ ಇತ್ತೇನೋ ಗೊತ್ತಿಲ್ಲ, ಎಕ್ಕೋ ಬೇರೆ ಹೊಡಿತಿತ್ತು. ಚೆನ್ನಾಗಿ ತಲೆ ಫುಲ್ ನೆಕ್ಸ್ಟ್ ಲೆವೆಲ್ ನೋವ್ತಾ ಇದೆ. ಬಿಸಿಲು ಬೇರೆ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ ಇವಳು ಲೋಕಲ್ ಥಿಯೇಟ್ರ್ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಅನುಭವ ಆಯಿತು ಫಸ್ಟ್ ಟೈಮ್ ಅಕ್ಕಂಗೆ. ನಾನು ಹೋಗಿದ್ದೀನಿ ಥಿಯೇಟ್ರಿಗಿಲ್ಲ ಅಂತ ಅಲ್ಲ, ಕಾವೇರಿಗೆಲ್ಲ ಹೋಗಿದ್ದೀನಿ. ಬಟ್ ನಾನು ಯೂಶ್ವಲಿ ಫಸ್ಟ್ ಡೇ ಸೆಕೆಂಡ್ ಡೇ ಆ ಥರ ಹೋಗಲ್ಲ. ನನಗೆ ಈ ವಾಯ್ಸ್ಗೆ ನೋಡೋಕೆ ನನಗೆ ಅದು ಕೇಳಿಸ್ತಾನೂ ಇರಲ್ಲ ಡೈಲಾಗ್ಸು. ನಾನು ಫುಲ್ ಎಂಜಾಯ್ ಮಾಡಬೇಕು. ಸೊ ನಾನು 1 ವೀಕ್ 2 ವೀಕ್ಸ್ ಆಮೇಲೆ ಹೋಗ್ತಾಯಿದ್ದೆ. ಬಟ್ ಈ ಸತಿ ಅದು ಕ್ರೇಜ್ ಹೆಂಗಿರುತ್ತೆ ಅಂತ ನೋಡೋಕೆ ಹೋದೆ. ಸರಿಯಾಗಿ ಕ್ರೇಜ್ ಮಾಡ್ಕೊಂಡು ನಾನು ಬಂದೆ. ಇವಾಗ ಇಲ್ಲಿಂದ ಹೊರಡ್ತೀವಿ. ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗಿ ಅಲ್ಲಿ ನಿಮಗೆ ತೋರಿಸ್ತೀವಿ. ಪ್ಲೇಸ್ ನಿಜವಾಗ್ಲೂ ಮಸ್ತಾಗಿದೆ. ನನಗಂತೂ ಇಲ್ಲಿ ಹಳ್ಳಿ ವೈಬ್ಸ್ ಬರಬೇಕಂದ್ರೆ ಇಲ್ಲಿ ಬಂದುಬಿಡ್ಬೇಕು. ನಮ್ಮ 6 months ಆ್ಯನಿವರ್ಸರಿ ಪ್ರಯುಕ್ತ ಕೇಕ್, ಫೇವ್ರೆಟ್ ಪ್ಲೇಸಲ್ಲಿ ಫೇವ್ರೆಟ್ ಕೇಕ್. ಇವತ್ತಿಗೆ ನಮ್ಮ 6 months ಆ್ಯನಿವರ್ಸರಿದು ಔಟಿಂಗ್ ಎಲ್ಲ ಮುಗೀತು. ನಮ್ಮ ಫೇವ್ರೆಟ್ ಪ್ಲೇಸಸ್ಗೆಲ್ಲ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಇದ್ದೀವಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್ ಬಾಯ್.